मुझे पार्लियामेंट से डिस्क्वालिफाई कर दिया। ಅದಾದ ನಂತರ ನನ್ನನ್ನ ಲೋಕಸಭಾ ಸದಸ್ಯತ್ವದಿಂದ ನನ್ನನ್ನು ಬರ್ಖಾಸ್ ಮಾಡ್ತಾರೆ, ಅನರ್ಹರಾಗಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೇವೆ। ये सोचते हैं कि पार्लियामेंट से मुझे हटाकर धमकाकर डरा देंगे। ಇವರು ಭಾರತೀಯ ಜನತಾ ಪಾರ್ಟಿಯವರು ಯೋಚನೆ ಮಾಡಬಹುದು, ನನ್ನನ್ನು ಪಾರ್ಲಿಮೆಂಟ್ ಇಂದ ಅನರ್ಹ ಮಾಡಿ ನನಗೆ ಭಯ ಬೀಳಿಸೋ ಪ್ರಯತ್ನ ಮಾಡಿದ್ರೆ ನಾನೇನಾದ್ರೂ ಬಗ್ತೀನಿ ಅಂತ ಹೇಳಿ। मैं नहीं डरता इनसे, ನಾನು ಇದಕ್ಕೆಲ್ಲ ಭಯ ಬೀಳೋನಲ್ಲ। मैं फिर से दोहराता हूं, प्रधानमंत्री जी आपका अदानी जी के साथ क्या रिश्ता है, और ये 20,000 करोड़ रुपए जो शेल कंपनीज में है वो किसके हैं? ये जो बेनामी पैसा है वो किसका है और कहां से आया? ನಾನು ಪುನಃ ಉಚ್ಚಾರಣೆ ಮಾಡ್ತೇನೆ, ಪುನರುಚ್ಚಾರ ಮಾಡ್ತೀನಿ। ಪ್ರಧಾನಮಂತ್ರಿ ಅವರೇ, ನರೇಂದ್ರ ಮೋದಿ ಅವರೇ, ಈ ಅದಾನಿ ಅವರ ನಕಲಿ ಕಂಪನಿಗಳಲ್ಲಿ ಇರ್ತಕ್ಕಂಥ 20,000 ಕೋಟಿ ಎಲ್ಲಿಂದ ಬಂತು ಅಂತ ನಾನು ಈಗಲೂ ಪ್ರಶ್ನೆ ಮಾಡ್ತೀನಿ, ಮುಂದೆನೂ ಪ್ರಶ್ನೆ ಮಾಡ್ತೇನೆ। और जब तक इसका जवाब नहीं मिलेगा तब तक मैं नहीं रुकने वाला हूं। ನನಗೆ ಎಲ್ಲಿ ತನಕ ಈ ವಿಚಾರದಲ್ಲಿ ಉತ್ತರ ಸಿಗೋದಿಲ್ಲ ಅಲ್ಲಿ ತನಕ ನನ್ನ ಹೋರಾಟ ಮುಂದುವರಿಯುತ್ತೆ ಅನ್ನೋದು ಹೇಳ್ತಾ ಇದ್ದೇನೆ। मुझे डिस्क्वालीफाई कर दो, जेल में डाल दो, कुछ भी कर दो, कोई फर्क नहीं पड़ता। ನನ್ನನ್ನು ಅನರ್ಹ ಮಾಡು, ಜೈಲ್ಗೆ ಹಾಕು, ನನಗೇನು ವ್ಯತ್ಯಾಸ ಆಗೋದಿಲ್ಲ ಈ ಹೋರಾಟದಲ್ಲಿ। अदानी जी एक चिन्ह है, ಅದಾನಿ ಅವರು ಒಂದು ಮಾದರಿಯಾಗಿದ್ದಾರೆ ಮೋದಿ ಅವರಿಗೆ। करप्शन के एक चिन्ह है, ಭ್ರಷ್ಟಾಚಾರದ ಒಂದು ಮಾದರಿ। 21वीं सदी में एक व्यक्ति हिंदुस्तान का पूरा इंफ्रास्ट्रक्चर, एयरपोर्ट, पोर्ट, सड़क, सारा का सारा उठा ले जाता है। 21ನೇ ಶತಮಾನದ ಇತಿಹಾಸ ಕೇವಲ ಒಬ್ಬ ಮನುಷ್ಯ ಭಾರತ ದೇಶದ ಮೂಲಭೂತ ಸೌಕರ್ಯಗಳನ್ನೆಲ್ಲರೂ ಸಹ, ಏರ್ಪೋರ್ಟ್ ಇರಬಹುದು, ಬಂದರ್ ಇರಬಹುದು, ಎಲ್ಲರೂ ಸಹ ಒಬ್ಬರ ಕೈಯಲ್ಲಿದೆ। हजारों करोड़ रुपए धन जादू से उनकी कंपनी में आ जाता है। ಸಾವಿರಾರು ಕೋಟಿ ರೂಪಾಯಿಗಳು ಯಾವುದೋ ಒಂದು ಮಂತ್ರಜಾಲ ರೀತಿಯಲ್ಲಿ ಎಲ್ಲ ಅವರ ಅಕೌಂಟ್ಗೆ ಬರ್ತಾ ಇದೆ। सबसे जरूरी इंफ्रास्ट्रक्चर, डिफेंस इंफ्रास्ट्रक्चर की कंपनी में चाइना का एक डायरेक्टर बैठा है। ಬಹಳ ಪ್ರಮುಖವಾದ ಗಂಭೀರವಾದ ಒಂದು ಇಲಾಖೆಯಲ್ಲಿ, ರಕ್ಷಣಾ ಇಲಾಖೆಯಲ್ಲಿ ಇವತ್ತು ಚೈನಾದ ಒಬ್ಬರು ಡೈರೆಕ್ಟರ್ ಅಲ್ಲಿ ಬಂದು ಕುತ್ಕೊಂಡಿದ್ದಾರೆ। अदानी जी की शेल कंपनी में चाइना का डायरेक्टर है, बात समझिए। ಅದಾನಿ ಅವರ ನಕಲಿ ಕಂಪನಿಗಳಲ್ಲಿ ಚೈನಾದ ಡೈರೆಕ್ಟರ್ ಇದ್ದಾರೆ ಅನ್ನೋದನ್ನು ನಾನು ಮುಂದೆ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ। कोई इन्वेस्टिगेशन नहीं हो रहा, ಆ ವಿಚಾರದಲ್ಲಿ ಯಾವುದೇ ರೀತಿಯ ತನಿಖೆ ನಡೀತಾ ಇಲ್ಲ। अदानी जी डिफेंस में काम करते हैं, कोई इन्वेस्टिगेशन नहीं हो रहा कि भैया आपकी कंपनी में चाइना का डायरेक्टर कैसे बैठा हुआ है, ये है कौन, किसने बैठाया इसको, क्यों बैठाया। ಅದಾನಿ ಅವರ ಕಂಪನಿಗಳಲ್ಲಿ ಚೈನಾದ ಡೈರೆಕ್ಟರ್ ಇರ್ತಕ್ಕಂಥದನ್ನ ಯಾಕೆ ಅಲ್ಲಿ ಕೂರಿಸ್ಕೊಂಡಿದ್ದೀರಾ, ಯಾಕೆ ಡೈರೆಕ್ಟರ್ ಮಾಡಿದ್ದೀರಾ ಅಂತ ಹೇಳಿ ಯಾರು ಸಹ ಉತ್ತರ ಕೊಡ್ತಾ ಇಲ್ಲ। और फिर ध्यान भटकाने की कोशिश करते हैं, ಮತ್ತೆ ನಿಮ್ಮ ಮನಸ್ಸನ್ನ, ದೃಷ್ಟಿಯನ್ನ ಬೇರೆ ಕಡೆ ತೆಗೆದುಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿಸ್ತಾ ಇದ್ದಾರೆ। ओबीसी की बात करते हैं, ओबीसी की बात करते हैं, ಆ ವಿಚಾರ ಬಂದಾಗ ಹಿಂದುಳಿದ ವರ್ಗದವರ ವಿಚಾರದಲ್ಲಿ ಮಾತಾಡ್ತಾರೆ। कहते हैं कि मैंने ओबीसी का अपमान किया, ಹೇಳ್ತಾರೆ ನಾನು ಹಿಂದುಳಿದ ವರ್ಗದವರ ಅಪಮಾನ ಮಾಡಿದೆ ಅಂತ ಹೇಳಿ। चलिए आज ओबीसी की बात करते हैं, पूरी करते हैं। ಆಯ್ತು, ಇವತ್ತು ಹಿಂದುಳಿದ ವರ್ಗದವರ ಬಗ್ಗೆ ವಿಚಾರವನ್ನ ಮಾತಾಡ್ತೇನೆ। सबसे बड़ा सवाल क्या है, ದೊಡ್ಡ ಸವಾಲು ಯಾವುದಿದೆ ನಮ್ಮ ಮುಂದೆ? अगर हम ओबीसी की बात करते हैं, दलितों की बात करते हैं, हिंदुस्तान के लोगों की बात करते हैं, तो सबसे बड़ा सवाल क्या है? ನಾವು ಹಿಂದುಳಿದ ವರ್ಗದವರಾಗ್ಲಿ, ದಲಿತರ ವಿಚಾರದಲ್ಲಿ ಆಗ್ಲಿ, ಭಾರತ ದೇಶದ ಪ್ರಜೆಗಳಿಗೆ ವಿಚಾರದಲ್ಲಿ ಮಾತಾಡುವಾಗ ಅದರಲ್ಲಿ ಏನು ತಪ್ಪಿದೆ? सबसे बड़ा सवाल यह है कि किसकी कितनी आबादी है। ದೊಡ್ಡ ಪ್ರಶ್ನೆ, ಎಲ್ಲರ ಜನಸಂಖ್ಯೆ
ಯಾರ ಜನಸಂಖ್ಯೆ ಅತಿ ಹೆಚ್ಚಿನದಾಗಿದೆ ಅನ್ನೋದನ್ನ ತಿಳ್ಕೊಳ್ಬೇಕಾಗಿದೆ. हम जानते हैं कि हिंदुस्तान की सरकार में सेक्रेटरीज अगर आप देखें तो दलित, आदिवासी और ओबीसी वर्ग से सिर्फ 7% आते हैं. ತಾವೇನಾದರೂ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಹಲವಾರು ವಿಭಾಗಗಳಲ್ಲಿ ನೋಡಿದಾಗ ದಲಿತರು ಮತ್ತು ಹಿಂದುಳಿದ ವರ್ಗದವರ ಸಂಖ್ಯೆ 7% ಮಾತ್ರ ಇರ್ತಕ್ಕಂಥದ್ದು ನಾವು ನೋಡಬಹುದು. मतलब हिंदुस्तान की सरकार की रीढ़ की हड्डी जो है सेक्रेटरीज ऑफ गवर्नमेंट ऑफ इंडिया, उसमें से सिर्फ 7% दलित, आदिवासी और ओबीसी वर्ग से आते हैं. ಏನು ಕೇಂದ್ರ ಸರ್ಕಾರದ ವಿವಿಧ ವಿಭಾಗಗಳ ಬೆನ್ನುಮೂಳೆ ಅಂತ ಹೇಳಿಸ್ಕೊಳ್ತಕ್ಕಂಥ ಸೆಕ್ರೆಟರಿಗಳು ಅದರಲ್ಲಿ ನೋಡಿದಾಗ ಕೇವಲ 7% ಮಾತ್ರ ದಲಿತರು ಮತ್ತು ಹಿಂದುಳಿದ ವರ್ಗದವರು ಇರ್ತಕ್ಕಂಥ. तो सबसे बड़ा सवाल है हिंदुस्तान में ओबीसी कितने हैं, आदिवासी कितने हैं, दलित कितने हैं? तो अगर हम धन बांटने की बात करें, अगर हम सत्ता बांटने की बात करें, तो पहला कदम ये होना चाहिए कि भैया किसकी कितनी आबादी है. ತಾವು ಹಿಂದೂಸ್ತಾನದ ವಿಚಾರವನ್ನು ನೋಡಿದಾಗ ಅತಿ ಹೆಚ್ಚಿನ ಜನಸಂಖ್ಯೆ ಯಾರ್ದಿದೆ, ದಲಿತರು, ಹಿಂದುಳಿದ ವರ್ಗದವರು ಮತ್ತು ಅನ್ಯ ಭಾಗದವರು ಸಹ ಅವರ ಜನಸಂಖ್ಯೆ ಅನುಗುಣವಾಗಿ ಏನು ತಾವು ಅವಕಾಶಗಳನ್ನು ಕೊಟ್ಟಿದ್ದಾರೆ ಅನ್ನೋದು ನೋಡಬೇಕಾಗಿದೆ. यूपीए ने, कांग्रेस पार्टी ने 2011 में कास्ट बेस्ड सेंसस किया. 2011ನೇ ಇಸ್ವಿಯಲ್ಲಿ ಯುಪಿಎ ಸರ್ಕಾರ ಜಾತಿವಾರು ಗಣನೆ ಆಗಬೇಕು, ಜನಸಂಖ್ಯೆ ಗಣನೆ ಆಗಬೇಕು ಅಂತ ಹೇಳಿ ನಾವು ಮಾಡಿದ್ವಿ. पूरे देश की जातियों का डेटा उस सेंसस में है. ಇಡೀ ಭಾರತ ದೇಶದ ಪ್ರತಿಯೊಂದು ಅಂಕಿ ಅಂಶಗಳು ಆ ಡೇಟಾ ಇದರಲ್ಲಿದೆ. मोदी जी, आप ओबीसी की बात करते हैं, उस डेटा को आप पब्लिक कर दीजिए. ನರೇಂದ್ರ ಮೋದಿ ಅವರೇ, ತಾವು ಓಬಿಸಿಗಳ ವಿಚಾರದಲ್ಲಿ ಮಾತಾಡ್ತಾ ಇದ್ದೀರಿ. ನಿಮ್ಗೇನಾದ್ರೂ ಧೈರ್ಯ ಇದ್ರೆ 2011ನೇ ಜನಗಣತಿಯನ್ನು ನೀವು ಬಹಿರಂಗ ಮಾಡಿ. पता लग जाए देश में कितने ओबीसी हैं, कितने दलित हैं, कितने आदिवासी हैं. ಸಾರ್ವಜನಿಕರಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗಲಿ ಜನಸಂಖ್ಯೆ ಆಧಾರಿತದಲ್ಲಿ ಓಬಿಸಿಗಳು ಎಷ್ಟಿದ್ದಾರೆ, ಎಸ್ಸಿ ಎಸ್ಟಿಗಳು ಎಷ್ಟಿದ್ದಾರೆ ಅಂತ ಹೇಳಿ. अगर सबको भागीदार बनाना है, सबको इस देश की प्रगति में शामिल करना है, तो यह तो मालूम होना चाहिए कि कौन कितने हैं. ಆದ್ರೆ ತಮ್ಗೇನಾದ್ರೂ ಮನಸ್ಸಲ್ಲಿ ಇದ್ರೆ ಪ್ರತಿಯೊಬ್ಬರನ್ನು ಸಹ ಮುಖ್ಯ ದಾರಿಯಲ್ಲಿ ನಾವು ತೆಗೆದುಕೊಂಡು ಹೋಗ್ಬೇಕಾದ್ರೆ ನಮಗೆ ಗೊತ್ತಾಗಬೇಕು ಜನಸಂಖ್ಯೆ ಅನುಗುಣವಾಗಿ ಯಾರ್ಯಾರು ಎಷ್ಟು ಜನಸಂಖ್ಯೆ ಇದೆ ಅಂತ ಹೇಳಿ. तो मोदी जी, कास्ट सेंसस का डेटा आप रिलीज कीजिए, देश की जनता को पता लग जाए देश में ओबीसी कितने हैं, दलित कितने हैं, आदिवासी कितने हैं. ಮೋದಿಜಿ ಅವರೇ, ಏನು ನಮ್ಮ ಜಾತಿ ಜನಗಣತಿ ಇದೆ ಅದನ್ನ ಬಹಿರಂಗಗೊಳಿಸಲಿ, ಸಾರ್ವಜನಿಕರಿಗೆ ಗೊತ್ತಾಗಲಿ ಓಬಿಸಿ ಎಸ್ಸಿ ಎಸ್ಟಿ ಎಷ್ಟಿದ್ದಾರೆ ಅಂತ ಹೇಳಿ. और अगर आप ये काम नहीं करेंगे तो ये ओबीसी पर अपमान है. ತಾವೇನಾದ್ರೂ ಈ ಒಂದು ಕೆಲಸ ಮಾಡಲಿಲ್ಲ ಅಂದ್ರೆ ಅದು ಹಿಂದುಳಿದ ವರ್ಗದವರಿಗೆ ಮಾಡಿದ ದೊಡ್ಡ ಅಪಮಾನ ಅಂತ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. आपने ओबीसी की बात की, देश को दिखा दीजिए देश में कितने ओबीसी हैं. ತಾವು ಓಬಿಸಿ ವಿಚಾರವನ್ನ ಮಾತಾಡಿದ್ರಿ, ಹಿಂದುಳಿದ ವರ್ಗದವರ ವಿಚಾರ ಮಾತಾಡಿದ್ರಿ, ಅವ್ರಿಗೆ ತಿಳಿಸಿ ಅವ್ರ ಜನಸಂಖ್ಯೆ ಎಷ್ಟಿದೆ ಅಂತ ಹೇಳಿ. और फिर देश को समझाइए कि आपकी सरकार में सिर्फ 7% सेक्रेटरीज ओबीसी, दलित और आदिवासी में से क्यों आते हैं. ಮತ್ತೆ ದೇಶದ ಜನತೆಗೆ ತಿಳಿಸಿ ಕೇಂದ್ರ ಸರ್ಕಾರದ ವಿಭಾಗೀಯ ಮಟ್ಟದಲ್ಲಿ ಕೇವಲ 7% ಮಾತ್ರ ಅಧಿಕಾರಿಗಳು ಯಾಕಿದ್ದಾರೆ ಅಂತ ಹೇಳಿ. दूसरी बात, जो एससी और एसटी का कोटा है उसको उनकी आबादी से प्रोपोर्शन कर दीजिए. ಮತ್ತೆ ಎಸ್ಸಿ ಎಸ್ಟಿ ಅವರ ಜನಸಂಖ್ಯೆ ಆಧಾರಿತ ಅವರ ಜನಸಂಖ್ಯೆ ಅನುಗುಣವಾಗಿ ಅವರಿಗೆ ಅವಕಾಶಗಳನ್ನು ಕೊಡಿ. और तीसरी बात, जो रिजर्वेशंस पे आपने 50% का कैप लगा रखा है उसको हटा दीजिए. ಮತ್ತೊಂದು ವಿಚಾರ, ಏನು ಮೀಸಲಾತಿ ವಿಚಾರದಲ್ಲಿ 50% ತಾವು ಅದನ್ನ ಇಟ್ಟಿದ್ದೀರಿ, ಅದನ್ನ ತೆಗೆದುಹಾಕಿ. फिर बात करते हैं ओबीसी का अपमान कौन करता है. ಆ ನಂತರ ನಾವು ಮಾತಾಡಬಹುದು ಓಬಿಸಿ ವಿಚಾರದಲ್ಲಿ ಯಾರು ಅಪಮಾನ ಮಾಡ್ತಾ ಇದ್ದಾರೆ ಅಂತ ಹೇಳಿ. भाइयों और बहनों, कर्नाटक में कांग्रेस पार्टी की सरकार आने वाली है. ಅಕ್ಕ ತಂಗಿಯರೇ,
ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬರಲಿದೆ. प्रधानमंत्री जी सिर्फ अदानी जी जैसे लोगों की मदद करते हैं. ಪ್ರಧಾನಮಂತ್ರಿ ಅವರು ಕೇವಲ ಅದಾನಿ ಅಂತ ಅವರಿಗೆ ಸಹಾಯ ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. कांग्रेस पार्टी कर्नाटका के किसानों, मजदूरों और छोटे व्यापारियों की मदद करेगी. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಾವು ರೈತರು, ಕಾರ್ಮಿಕರು ಮತ್ತು ಸಣ್ಣ ಉದ್ಯಮಿದಾರರಿಗೆ ಸಹಾಯವನ್ನು ಮಾಡ್ತೇವೆ. मोदी जी ने बैंकों के दरवाजे अरबपतियों के लिए खोले हैं. हम बैंक के दरवाजे किसानों के लिए, मजदूरों के लिए, छोटे दुकानदारों के लिए, छोटे व्यापारियों के लिए खोलेंगे. ಮೋದಿ ಅವರು ಬ್ಯಾಂಕ್ಗಳ ಬಾಗಿಲನ್ನು ಕೇವಲ ಉದ್ಯಮಪತಿಗಳು, ಕರೋಡ್ಪತಿಗಳಿಗೆ ಕೊಟ್ಟಿದ್ದಾರೆ. ನಾವು ಅಧಿಕಾರಕ್ಕೆ ಬಂದ್ರೆ ಬಡವರಿಗೆ, ರೈತರಿಗೆ, ಕಾರ್ಮಿಕರಿಗೆ, ಕೂಲಿ ಕೆಲಸಗಾರರಿಗೆ ನಾವು ಬ್ಯಾಂಕ್ ಬಾಗಿಲನ್ನು ತೆಗಿತೇವೆ. और कर्नाटका की सरकार, कांग्रेस पार्टी कर्नाटका की सरकार गरीबों की सरकार, किसानों, मजदूरों और छोटे व्यापारियों की सरकार बनाएगी. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆದಾಗ ಅದು ರೈತರ, ಕಾರ್ಮಿಕರ ಮತ್ತು ಸಣ್ಣ ಉದ್ಯಮಿದಾರರ ಸರ್ಕಾರ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. मुझे बहुत खुशी हो रही है कि कांग्रेस पार्टी कर्नाटक में एक होकर लड़ रही है. ಬಹಳ ಸಂತೋಷ ವಿಚಾರ ಏನು ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಾಗಿ ಹೋರಾಟ ಮಾಡ್ತಾ ಇದೆ ಅಂತಕ್ಕಂಥ ವಿಚಾರ. भाई और बहनों, पूरी मेजॉरिटी से कांग्रेस पार्टी को यहां जिताना है. ಅಕ್ಕ ತಂಗಿಯರೇ ಮತ್ತು ಅಣ್ಣ ತಮ್ಮಂದಿರೇ, ಸಂಪೂರ್ಣ ಪೂರ್ಣ ಬಹುಮತದಿಂದ ಕಾಂಗ್ರೆಸ್ ಪಕ್ಷವನ್ನ ಆರಿಸ್ಕಳಿಸಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ एक बात याद रखिए, बीजेपी की पूरी कोशिश होगी कि वो 40% कमीशन वाले पैसे से सरकार को तोड़ने की कोशिश करें. ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಭಾರತೀಯ ಜನತಾ ಪಾರ್ಟಿ ಸರ್ವ ಪ್ರಯತ್ನ ಮಾಡುತ್ತೆ 40% ಕಮಿಷನ್ ಏನ್ ದುಡ್ಡು ಹೊಡೆದಿದ್ದಾರೆ ಅದನ್ನ ಸರ್ಕಾರವನ್ನ ಬೀಳಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. जो पैसा आपसे चोरी किया उसी का प्रयोग करके फिर से आपकी सरकार चोरी करने की कोशिश करेंगे. ಏನು ತಮ್ಮ ಹಣವನ್ನ ಕಳ್ತನ ಮಾಡಿದ್ದಾರೆ ಅದೇ ಕಳ್ಳ ಹಣದಲ್ಲಿ ನಿಮ್ಮ ಸರ್ಕಾರವನ್ನ ಕೆಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. इसलिए सबसे जरूरी बात, कम से कम 150 सीटें कांग्रेस को आज जीतनी चाहिए. इसलिए बड़ा प्रमुखवाದ ವಿಚಾರ, ಕಾಂಗ್ರೆಸ್ ಪಕ್ಷ 150 ಸೀಟ್ಗಳನ್ನು ಗೆಲ್ಲಿಸಬೇಕು. इनको कोई भ्रष्टाचार का मौका नहीं देना है. ಭಾರತೀಯ ಜನತಾ ಪಾರ್ಟಿ ಅವರಿಗೆ ಯಾವುದೇ ರೀತಿಯ ಭ್ರಷ್ಟಾಚಾರ ಮಾಡಲಿಕ್ಕೆ ಅವಕಾಶ ಕೊಡಬೇಡಿ. आप सबका दिल से बहुत बहुत धन्यवाद. और जो हमारे कार्यकर्ता हैं, कांग्रेस पार्टी के बब्बर शेर हैं, आप निकलिए, जनता के बीच में जाइए और 150 सीटें यहां जितवाइए. धन्यवाद. ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ಕಾಂಗ್ರೆಸ್ ಪಕ್ಷದ ಹುಲಿಗಳು ಏನಿದ್ದೀರಿ, ನೀವೆಲ್ಲರೂ ಸಹ ಸಾರ್ವಜನಿಕರ ಮಧ್ಯೆ ಹೋರಾಟ, ಬಿಜೆಪಿ ವಿರುದ್ಧ ಹೋರಾಟ ಮಾಡಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದಗಳು.